ಇವತ್ತು ಶ್ರಾವಣ ಮಾಸದ 3ನೇ ಸೋಮವಾರ ಹಾಗೂ ನಮ್ಮ ಬಸವೇಶ್ವರ ಜಾತ್ರೆ ಪ್ರಯುಕ್ತ ನಾವು ಇಲ್ಲಿ ಬಸವನ ಬಾಗೇವಾಡಿಯಿಂದ ಮುಜಾವರ ಚಾನಲಿಂದ ನಿಮಗೆ ಒಂದು ಕುರುಟುಗ್ಯಾನಿ ಗಿಡದ ಮಾಹಿತಿ ಹೇಳಕತ್ತೀವಿ. ನಮ್ಮ ವಿಡಿಯೋನ ನೋಡಿ ಮೊದಲಿನ ಕಾಲದಾಗಿಂದ ಮಾಡ್ಕೋತ ಬಂದಾರ. ಈಗ 4-5 ತಲೆಮಾರದಿಂದ ಅವರು ಈಗ ಇಲ್ಲಿ ನೋಡ್ರಿ ಸಣ್ಣ ಹುಡುಗನು ಕರ್ಕೊಂಬಂದಾರೆ. ಯಾಕಂದ್ರೆ ಆ ಗಿಡದ ಬಗ್ಗೆ ಗೊತ್ತಾಗಲಿ ಅಂತೇಳಿ ಅವರು, ಯಾಕಂದ್ರೆ ಕಲಿಸೋ ಸಲುವಾಗಿ. ಇದು ನೀವು ಐತಿಲ್ಲ ಬೇರೆಯವ್ರಿಗೆ ಸೇರೋದು ಮಾಡಿದ್ರೆ ಅಂದ್ರೆ ಅವ್ರಿಗೆ ಗೊತ್ತಾಕತಿ. ಯಾಕಂದ್ರೆ ಈ ಹಳ್ಳಿಯಾಗಿ ಗಿಡ ಇರ್ತೈತಿ, ಅದು ಎದಕ್ಕೆ ಯೂಸ್ ಆಕತ್ತೆ ಅಂತ ಗೊತ್ತಿರಂಗಿಲ್ಲ. ಕಸ ಅಂತ ಕಿತ್ತಿರ್ತಾರೆ. ಇದು ಈಗ ಬಂಗಾರ ಲೆಕ್ಕದಾಗ ಇರ್ತವೆ. ಯಾಕಂದ್ರೆ ಅದು ಆ ಟೈಮ್ ನಮ್ಮ ಟೈಮ್ಗೆ ಸಿಗಲಿಲ್ಲ ಅಂದ್ರೆ ಅದು ಇದು ಇಲ್ಲಾರ್ದಂಗೆ ಆಕೈತಿ. ಅದಕ್ಕೆ ಈ ಗಿಡ ನೋಡ್ಕೊತ ಹೋದ್ವಿ ಅಂದ್ರೆ ನಾವು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ವಿ ಅಂದ್ರೆ ಇದ್ರ ಬಗ್ಗೆ ಇನ್ನೊಂದಿಟ್ಟು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಾಗ ಕೊಡ್ತೀವಿ. ಈಗ ಆದಷ್ಟು ಐತಲ್ಲ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಅದ್ರದ್ದು ಈ ಥರ ಬೀಜ ಆಗುತ್ತೆ ಮತ್ತು ಕಾಯಿ ಬೀಜ ಆಗುತ್ತೆ. ತಪ್ಪಲ ಈ ಥರ ಇರುತ್ತೆ ಮತ್ತು ಅದ್ರ ಹೂವು ತೋರಿಸ್ತೀನಿ ನಿಮ್ಗೆ. ಈ ಥರ ಹೂವು ಇರುತ್ತೆ, ಈ ಥರ ಹೂವು ಇರುತ್ತೆ, ಎಲೆ ಈ ಥರ, ಅದ್ರ ಕಾಯಿ ಈ ಥರ ಸ್ವಲ್ಪ ಮುಳ್ಮುಳು ಟೈಪ್ ಇರ್ತದೆ ನೋಡೋಕೆ. ಹೂವು ಈ ಥರ ಇರುತ್ತೆ. ಇದ್ರ ಬಗ್ಗೆ ವೈದ್ಯರು ಐತಲ್ಲ ತಿಳಿಸ್ಕೊಡ್ತಾರೆ. ಆದಷ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೇರೆದವ್ರಿಗೆ ಐತಲ್ಲ ಶೇರ್ ಮಾಡಿರಿ, ಮತ್ತು ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಐತಲ್ಲ ನೀವು ಲೈಕ್ ಮಾಡಿರಿ, ಬೇರೆದವ್ರಿಗೆ ಶೇರ್ ಮಾಡಿರಿ. ಮಾತಾಡ್ತಾರೆ. ಇದು ಕುರುಟಿಗೆನ ಬೆಳ್ಳಿ ನೋಡ್ರಿ. ಇದು ಕುರುಟಿಗೆನ ಬೆಳ್ಳಿ ಈ ಟೈಪ್ ಹಾಲು ಬರ್ತೈತಿ. ಇದಕ್ಕೆ ಹಿಂಗೆ ಜಗ್ದೇವು ಅಂದ್ರೆ ಇಲ್ಲಿ ಹಾಲು ಬರ್ತೈತಿ ನೋಡ್ರಿ. ಇದು ಕುರುಟಿಗೆನ ಬೆಳ್ಳಿ. ಈಗ ಇಲ್ಲಿ ಹಾಲು ಬರ್ತೈತಲ್ಲೋ ಇನ್ನೂ ಸಹ ಇವ್ರು ಮುಂದಿನ ಪೀಳಿಗೆಯವರು ಇದು ಕುರುಟಿಗೆನ ಬೆಳ್ಳಿ ಇವು ಸಣ್ಣ ಮಕ್ಕಳಿಗೆ ತೋರಿಸುವಂಥದ್ದು. ಇದು ಒಂದು ಕುರುಟಿಗೆನ ಬೆಳ್ಳಿ ಮುಂದಿನ ಪೀಳಿಗೆ ಏನು ತೋರಿಸುವಂಥದ್ದು. ಇದು ಒಂದು ಕುರುಟಿಗೆನ ಬೆಳ್ಳಿ. ಈ ಬೆಳ್ಳಿ ಒಳಗೆ ಏನೈತಲ್ಲ ವಿಶೇಷ ಏನೈತೆ ಅಂದ್ರೆ ಈ ಬೆಳ್ಳಿ ಎಲ್ಲದಕ್ಕೂ ಕೆಲಸಕ್ಕೆ ಬರ್ತೈತಿ. ಇದು ಒಂದೇ ಕೆಲಸಕ್ಕೆ ಬರೋದಿಲ್ಲ. ಕ್ಯಾನ್ಸರ್ ರೋಗಿ ತಕ್ಕನೂ ಇದ್ರಾಗ ನಾವು ಆರಾಮ ಮಾಡಬಲ್ಲದು, ಇದ್ರಾಗ ಆಗಬಹುದು. ಇದು ಕುರುಟಿಗೆನ ಬೆಳ್ಳಿ. ಇದು 6ನೇ ತಲೆಮಾರಿನಿಂದ ನಾವು ನೋಡ್ಕೋತೇ ಬಂದೇವೆ. ಇದ್ರ ಹೆಸರೇ ಕುರುಟಿಗೆನ ಬೆಳ್ಳಿ. ಇದು ತಪ್ಪಲು ನೋಡ್ರಿ ಈ ಟೈಪ್ ಬರ್ತೈತೆ ನೋಡ್ರಿ. ಇದು ಈ ಟೈಪ್ ಇರ್ತೈತಿ ಇದ್ರದ್ದು ತಪ್ಪಲ್ದು ಹೂದ್ದು ತೋರಿಸ್ತೀನಿ. ಆದರೆ ಇದು ಏನೈತಲ್ರಿ ಈಗ ರೀ ಇದು ಕಾಯಿ ಈಗ ರೀ ಇಲ್ಲೈತೆ ನೋಡ್ರಿ ಕಾಯಿ ಈ ಟೈಪ್ ಬರ್ತೈತೆ ರೀ. ಇದು ಬೆಳ್ಳಿಯಾಗೆ ಏರುವಂಥದ್ದು. ಇದು ನೋಡ್ರಿ ಹಾಲು ಬರ್ತೈತೆ ನೋಡ್ರಿ. ಇಲ್ಲೈತೆ ನೋಡ್ರಿ ಹಾಲು ಇಡೋಕೆ ಇದು ಮಾಡ್ಕೇಸಿಂದ ನೋಡ್ರಿ. ಇದು ಹಾಲು ಬರ್ತೈತೆ ನೋಡ್ರಿ. ಈ ಟೈಪ್ ಹಾಲು ಇರ್ತದೆ. ಇದೇ ಕುರುಟಿಗೆನ ಬೆಳ್ಳಿಗೆ ಇದು ನಮ್ಮ ಶರೀರದೊಳಗೆ ಕೆಮ್ಮು ನೆಗಡಿ ಬಂದು ದೂಸ್ ಕೆಮ್ಮು ಅಂತಾರೆ, ಕಪ ಕೆಮ್ಮು ಅಂತಾರೆ, ಮತ್ತು ಗೂರು ಕೆಮ್ಮು ಅಂತಾರೆ, ಮತ್ತು ಒಣ ಕೆಮ್ಮು ಅಂತಾರೆ. ಇದು ಏನು ಈ ಕೆಮ್ಮುಗಳದೊಳಗೆ ಒಣ ಕೆಮ್ಮಿಗೆ ಬರ್ತೈತೆ. ಇದು ಡಾಕ್ಟ್ರ್ ಕಡೆಯಿಂದ ಯಾವುದು ಏನೂ ಆರಾಮಾಗೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಲರ್ಜಿ ಅಂತ ಯಾವುದೇ ಒಂದು ಇದು ಕೊಟ್ಕೊತ ಬಂದುಬಿಡ್ತಾರೆ. ಅವರು ಬಂದ್ರಂದ್ರೆ ಇದು ನಾವು ಏನು ಮಾಡ್ತೇವೆ ಈಗ ತಿನ್ನುವಂಥ ಆಹಾರದೊಳಗೆ ಏನೈತಲ್ರಿ ಸಾಕಷ್ಟು ಎಣ್ಣೆ ಪದಾರ್ಥ ಅಡ್ಡ ಊಟ ಮಾಡುವಂಥದ್ದು ಜಂಕ್ ಫ್ರೂಟ್ ಏನು ತಿಂತೇವೆ. ಅದರಿಂದ ನಮ್ಮ ಶರೀರ ಎಲ್ಲ ಲಾಸ್ ಮಾಡ್ಕೊಳಕತ್ತೇವೆ. ಮಾಡ್ಕೊಂಡೆ ನಾವು ಅರ್ಧ ರೊಕ್ಕ ದುಡಿದಿದ್ದೆಲ್ಲ ದವಾಖಾನೆಗೆ ಹಾಕ್ಲಾಗತ್ತೇವೆ. ಅದರ ಸಲುವಾಗಿ ಏನೈತಲ್ಲ ಇದು ಕುರುಟಿಗೆನ ಬೆಳ್ಳಿದು ಏನೈತಲ್ಲ ಆದಷ್ಟು ನೀವು ಹೆಚ್ಚಿಗೆ ನಿಮ್ಮ ಶರೀರಕ್ಕೆ ವಾಪರಿಸ್ಬೋದು. ಇದು ಏನು ಒಂದು ಕುರುಟಿಗೆನ ಬೆಳ್ಳಿ. ಇದು ತಪ್ಪಲು. ಈ ತಪ್ಪಲ್ಗೆ ಏನೈತಲ್ಲ ಒಂದು 2 ಹಳ್ಳ ಉಪ್ಪು ಸಣ್ಣ ಗಟ್ಟ ಉಪ್ಪು ಇರ್ತೈತೆ ನೋಡ್ರಿ. ಮೊದಲೇನಂತಿದ್ರು ಕಲ್ಲು ಉಪ್ಪು ಅಂತೇವೆ. ಏನಂತೇವೆ ಅದು ಸಣ್ಣ ಪೌಡ್ರ್ ಅಲ್ಲ, ದಪ್ಪನ ಉಪ್ಪು. ಆ ಉಪ್ಪು ಏನೈತಲ್ಲ ಇದ್ರೊಳಗೆ ಸೇರಿಸ್ಕಿಸಿಂದ ನಮಗೆ ದೂಸ್ ಕೆಮ್ಮದವ್ರಿಗೆ ಇದು ಏನೈತಲ್ಲ ಕೊಟ್ಟೆವು ಅಂದ್ರೆ ಇದು ಏನೈತಲ್ಲ ಹಿಂಗೆ ತಿಂದ್ರೆ ಅಂದ್ರೆ ಇದರ್ಲಿಂದ ಏನೈತಲ್ರಿ ಅದು ಕೆಮ್ಮು ಹೋಗುವಂಥದ್ದು. ಇದು ಕುರುಟಿಗೆನ ಬೆಳ್ಳಿ. ಎಷ್ಟು ದಿನ ಹೋಗತ್ರಿ ಇದು ಒಂದು 4-5 ದಿನದಾಗ ನೀವು ತೊಗೋತೇ ಬಂದ್ರೆ ಅಂದ್ರೆ ಇದು ಕಮ್ಮಿ ಆಗುವಂಥದ್ದು ಇದು ಐತಿದು. ಒಂದು ಸ್ವಲ್ಪ ಮೊದಲಿನ ಸಾರಿ ಏನೈತಲ್ಲ ಹೆಚ್ಚಿಗೆ ಮಾಡ್ಬೋದು. ಕುಕು ಮಾಡ್ಕಿಸಿಂದ ಇದು ಏನೈತಲ್ಲ ಮೊದಲು ನಾವು ಕ್ವಾಡಿ ಕೆಮ್ಮು ಅಂತ ಬರ್ತಿತ್ತು. ಕ್ವಾಡಿ ಕೆಮ್ಮು ಅಂತಿದ್ರು, ಮಂಗ್ಯಾನ ಕೆಮ್ಮು ಅಂತಿದ್ರು. ಅದಕ್ಕೆಲ್ಲದಕ್ಕೂ ಇದೇ ವಾಪರಿಸ್ತಿದ್ದೇವೆ ನಾವು. ಈಗಾದರೂ ಇದೇ ವಾಪರಿಸ್ತೇವೆ. ಕೆಲವೊಂದು ನಮ್ಮ ಪೇಷಂಟ್ಗಳು ಬರ್ತಾರೆ, ನಮ್ಮ ಮೇಲೆ ನಂಬಿಕೆ ಇಟ್ಟು ಬಂದವ್ರಿಗೆ ಇದೇ ಕೊಡ್ಲಾಕೆ ಹಚ್ತೇವೆ. ಅವ್ರಿಗೆ ಹೇಳ್ತೇವೆ ಇದೇ ನೀವು ತಗೋರಿ ಅಂತ. ಇದು ಏನೈತಲ್ಲ ಕುರುಟಿಗೆನ ಬೆಳ್ಳಿ ಮುಂದಿನ ಪೀಳಿನವ್ರಿಗೆ ತೋರಿಸ್ರಿ. ಈ ಟೈಪ್ ಆಗ್ತೈತಿ. ಇದು ಬೆಳ್ಳಿ ಗಿಡ ಮೇಲೆ ಹಬ್ಬುವಂಥದ್ದು. ಇಲ್ಲಿ ಒಂದು ಸ್ವಲ್ಪ ಇದು ಐತಂತ ಇದು ಐತೆ ನೋಡ್ರಿ. ಪೂರ ಕುರುಟಿಗೆನ ಬೆಳ್ಳಿ ನೋಡ್ರಿ. ಇದೇ ಕುರುಟಿಗೆನ ಬೆಳ್ಳಿ ಹೆಂಗೈತೆ ನೋಡ್ರಿ. ಇದು ನಮ್ಮ ಇದಕ್ಕೆ ಹೋಗಿ ಹತ್ತುವಂಥದ್ದು. ಇವತ್ತು ನಮ್ಮ ಬಸವನ ಬಾಗೇಡಿ ಒಳಗೆ ನಮ್ಮ ಬಸವಣ್ಣಪ್ಪರ ಇವತ್ತು ಜಾತ್ರೆ ಐತಿ. ಜಾತ್ರೆ ನಿಮಿತ್ತವಾಗಿ ಇದೊಂದು ನಾವು ವಿಡಿಯೋ ಮಾಡಿಕಿಸಿಂದು ಕೊಟ್ಟು ಕಳಿಸ್ಲಾಗತ್ತೇವೆ ನಿಮಗೆ.
ಎಲ್ಲರಿಗೆ ಮುಂದಿನವ್ರಿಗೆ ಏನೈತಲ್ಲ ಶೇರ್ ಮಾಡಿರಿ ಮತ್ತು ಒಬ್ರಿಗೊಬ್ಬರು ತಿಳಿಸ್ರಿ. ಈಗ ಏನೈತಲ್ರಿ ಸಣ್ಣ ವೈದ್ಯ ಅದಾನ ಈ ಕಡೆ ಇಲ್ಲಿಂದ್ರಪ್ಪ ವೈದ್ಯರು ಇಲ್ಲಿ ನೋಡ್ರಿ, ಇಲ್ಲಿ ಸಣ್ಣ ಮೊಮ್ಮಗ ಇವ ಏನು ವೈದ್ಯ, ಇವಾಗೇನು ತಿಳಿಬೇಕು ಈಗ ಮುಂದಿನ ಪೀಳಿಗೆಗೆ ಹೋದೆವು ಅಂದ್ರೆ. ಅದರ ಸಲುವಾಗಿ ನಾವು ಸಾಕಷ್ಟು ನಮ್ಮ ಸಣ್ಣ ವೈದ್ಯರಿಗೆ ತೋರಿಸ್ಲಾಕತ್ತೀವಿ. ಇದು ಕುರುಡಿಗೇನು ಬೆಳ್ಳಿ ಅದಪ್ಪ ಅಂತ ತೋರಿಸ್ತೀವಿ. ನಾಳೆಗೆ ಕೆಲವೊಂದು ಏನೈತಲ್ಲ ಯಾವ್ದಾರೆ ಏನಾರೇ ಮಾಡ್ಕೊಂಡ್ಕುಂದಿರ್ತಾರೆ. ಅದ್ರ ಸಲುವಾಗಿ ಇದಕ್ಕೆ ತಿನ್ನುವಂಥ ಮಾತ್ರ ಮತ್ತು ನಿಮ್ಮ ರೋಗ ನಿವಾರ ಆಗುವಂಥ ಇದು ತಪ್ಪಲ ಕುರುಟಿಗೇನ ಬೆಳ್ಳಿ. ಇದು ಮುಂದಿನವ್ರಿಗೆ ಹೇಳ್ರಿ. ನಮ್ಮ ಮುಜಾವರ್ ಚಾನಲ್ಗೆ ಏನೈತಲ್ರಿ ಮುಂದಿನವ್ರಿಗೆ ತೋರಿಸುತ್ತೀರ್ರಿ. ಇದೇ ನೋಡ್ರಿ ಕುರುಟಿಗೇನ ಬೆಳ್ಳಿ. ನಮ್ಮ ಕಡೆ ಸಾಕಷ್ಟು ಸಿಗ್ತೈತಿ. ನಮ್ಮ ಬಿಜಾಪುರ ಡಿಸ್ಟಿಕ್ದೊಳಗೆ ಬಸವನ ಬಾಗೇವಾಡಿ ಒಳಗೆ ನಾವು ಕೆಲವೊಂದು ಏನದಾವಲ್ಲ ವನಸ್ಪತಿಗಳು ಎದ್ದಿದ್ದು ನಾವು ಏನೈತಲ್ಲ ಅದಕ್ಕೆ ಹಾಗೆ ಇಟ್ಕೊತ ಬಂದೇವಿ. ಕೆಲವೊಂದು ಮಂದಿಗೆ ಹೇಳ್ತೇವೆ, ರೈತರಿಗೆ ಆದರೂ ಹೇಳ್ತೇವೆ, ನೋಡಪ್ಪ ಇಂಥ ಬೆಳ್ಳಿ ಅದು ಇದ್ದು ಅಂದ್ರೆ ನೀವು ಎಣ್ಣೆ ಬಿಣ್ಣೆ ಹೊಡಿಬೇಡ್ರಿ, ಯಾವುದು ಏನೂ ಕಿತ್ತು ಉಗಿಲಾಕೆ ಹೋಗ್ಬೇಡ್ರಿ ಅಂತ ಕೆಲವೊಂದು ಮಂದಿಗೆ ಹೇಳ್ತೇವೆ. ನೀವು ಆದರೂ ಮುಂದಿನವ್ರಿಗೆ ಹೇಳುತ್ತೆ ಬರ್ರಿ. 2 ಮಾತು ಹೇಳಿಕಿಸಿಂದ ನಾನು ನಮ್ಮ ಸಣ್ಣ ವೈದ್ಯರಿಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಚೆಂದಾಗಿ ತೋರಿಸಪ್ಪ. ಯಾರಪ್ಪ ಇದು ಎದ್ರ ಬೆಳೆವ? ಈ ಬಳ್ಳಿ ನಿಮ್ಮ ಕಡೆ ಏನಂತಾರೆ ಅನ್ನೋದು ಕಾಮೆಂಟ್ ಮಾಡಿ ಹೇಳ್ರಿ ನಮಗೆ. ಎದ್ರ ಬೆಳೆ? ಕುರುಟಿಗಾನ ಬೆಳ್ಳಿ. ಇದು ಕಾಯಿ ಹಂಗಾತಾವ, ಇದು ಆತೈತಲ್ಲ, ಇದರೊಳಗೆ ಮುಂದೆ ಹೋಗಿಸಿಂದ ಇದರ ಸಣ್ಣ ಏನೈತಲ್ಲ ಸುಂಕಿನ ಗತ್ಲೆ ಹಾರಿಕೆಸಿಂದ ಹೋಗ್ಬಿಡ್ತೈತಿ. ಇದು ಬೀಜಗಳು ಸಿಗಬೇಕಾದ್ರೂ ಇದ್ರ ಏನು ನಮ್ಮ ಎಕ್ಕಿ ಗಿಡದ ಗತ್ಲೆನೇ ಬರ್ತಾವೆ ಇದ್ರ ಬೀಜ ಮತ್ತು ಒಳಗಿನ ದೂಸ. ಇದೇ ನೋಡ್ರಿ ಕುರುಟಿಗನ್ನ ಬೆಳ್ಳಿ. ಸಾಕಷ್ಟು ಅದರ ಭಾಳ ಇದರ ಒಳಗೆ ಹಾಕುವಂಥದ್ದು ಇದು ಕುರುಟಿಗನ್ನ ಬೆಳ್ಳಿ. ಕೆಲವನ್ನು ನಮ್ಮ ಚಾನಲ್ ನೋಡಿದವರು ಎಷ್ಟೋ ಮಂದಿ ಹೇಳ್ಯಾರ, ಕುರುಟಿಗನ್ನ ಬೆಳ್ಳಿ ತೋರಿಸ್ರಿ ಸಾಹೇಬ್ರ ತೋರಿಸ್ರಿ ಅಂತ ಹೇಳ್ಯಾರ. ಅವ್ರು ಎಲ್ಲರೂ ಏನೈತಲ್ಲ ನೋಡ್ರಿ, ಇದೇ ನೋಡ್ರಿ ಕುರುಟಿಗನ್ನ ಬೆಳ್ಳಿ. ಯಾಕಂದ್ರೆ ಈಗ ಮಳೆಗಾಲ ಐತಿ, ಸಾಕಷ್ಟು ಸಿಗ್ತೈತಿ. ಬ್ಯಾಸ್ಗೆ ಒಳಗೆ ನನಗೆ ಭಾಳ ಕಳಿಸಿದ್ರು ಕೆಲವೊಂದು ಮಂದಿ, ಕುರುಟಿಗನ್ನ ಬೆಳ್ಳಿ ತೋರಿಸ್ರಿ ಅಂತ. ಇದು ಸಾಕಷ್ಟು ಔಷಧಕ್ಕೆ ಬರುವಂಥದ್ದು. ಇದು ನಾವು ಮಾಡುವಂಥದ್ದೇನು ಕೆಲವೊಂದು ಔಷಧಗಳದಾಗ ಬೇರೆ ಮಾಡ್ತೀವಿ. ಹೆಚ್ಚಂದ್ರೆ ಏನೈತಲ್ಲ ನಾವು ದೂಸು ಕೆಮ್ಮಿಗೆ ಇದು ಭಾಳ ವಾಪರಿಸ್ತೀವಿ. ಇದೇ ನೋಡ್ರಿ ಕುರುಟಿಗನ್ನ ಬೆಳ್ಳಿ. ಮುಂದಿನ ನಿಮ್ಮ ವಿಡಿಯೋದೊಳಗೆ ಏನೈತಲ್ಲ ನಾವು ಕೆಲವೊಂದು ಇದರ ಈಗ ತೋರಿಸಿದ್ದು ನಾವು ಬರೀ ಕುರುಟಿಗನ್ನ ಬೆಳ್ಳಿ ಮತ್ತು ಒಂದೇ ಒಂದು ನಿಮಗೆ ದೂಸು ಕೆಮ್ಮದ್ದು ತೋರಿಸಿದ್ದು. ಮುಂದಿನ ಇದರ ಒಳಗೆ ನಾವು ವಿಡಿಯೋದೊಳಗೆ ಸಾಕಷ್ಟು ಇದರೊಳಗೆ ತೋರಿಸ್ಬೇಕಂತ ಮಾಡೇವಿ. ಎಲ್ಲರಿಗೆ ಹೇಳಿ 1-2 ಮಾತು ಹೇಳಿಕೆಸಿಂದ ನಮ್ಮ ಸಣ್ಣ ವೈದ್ಯರಿಗೆ ಹೇಳ್ತೇವೆ. ಅವರೇ ಒಂದು ಜರ ಇದು ಮಾಡೋದು ನೋಡ್ರಿ, ಸಾಕು ಮಾಡಿಬಿಡಪ್ಪ.